ದೇವಾಲಯದಲ್ಲಿ ಬಗೆ ಬಗೆಯ ಹೂಗಳಿಂದ ಅಲಂಕಾರ, ಕಂಗೊಳಿಸುತ್ತಿರುವ ಶನಿ ಮಹಾತ್ಮ ವಿಗ್ರಹ, ಹಾರತಿ ಹೊತ್ತು ಸಾಗುತ್ತಿರುವ ಮಹಿಳೆಯರು, ಭಕ್ತಿಯ ಪರಾಕಾಷ್ಠೆಯಲ್ಲಿ ಇಷ್ಟಾರ್ಥ ಬೇಡಿಕೊಳ್ಳುತ್ತಿರುವ ಭಕ್ತರು. ಇವು ಬೆಂಗಳೂರು ಉತ್ತರ ತಾಲೂಕು ಕೆಂಗನಹಳ್ಳಿ ಗ್ರಾಮದಲ್ಲಿ ಕಂಡ ದೃಶ್ಯಗಳು. ಕೆಂಗನಹಳ್ಳಿಯಲ್ಲಿ ಪ್ರತಿ ವರ್ಷ ಶನಿದೇವರ ಜಾತ್ರೆಯನ್ನು ಮಾಡುತ್ತಾರೆ. ದೇವಸ್ಥಾನಕ್ಕೆ ದೀಪಾಲಂಕಾರ ಮಾಡಿ ಜಾತ್ರೆಗೆ ಮೆರುಗು ತಂದಿದ್ದರು. ಕೆಂಗನಹಳ್ಳಿಯಲ್ಲಿ ಆದಿಶಕ್ತಿ ಮಾರಮ್ಮ, ಚನ್ನಕೇಶವ, ಆಂಜನೇಯ ಸ್ವಾಮಿ ದೇವರ ಅದ್ದೂರಿ ಜಾತ್ರೆ ನಡೆಯುತ್ತದೆ. ಅದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಶನಿ ಮಹಾತ್ಮ ದೇವರ ಜಾತ್ರಾ ಮಹೋತ್ಸವ ಜರುಗಿತು. ಇಲ್ಲಿ ಬೇಡಿಕೊಂಡರೆ ಸಂತಾನ ಭಾಗ್ಯ ಕರುಣಿಸೋ, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುತ್ತದೆ, ಮದುವೆ ಆಗದವರಿಗೆ ಮದುವೆ ಆಗುತ್ತದೆ ಎಂದು ಸುತ್ತಮುತ್ತಲ 10 ಹಳ್ಳಿಯಲ್ಲಿ ಪ್ರಸಿದ್ಧಿಯಾಗಿದ್ದು, ಹಲವಾರು ಮಹಿಳೆಯರು ಬಂದು ತಮ್ಮ ಇಷ್ಟ ದೈವ ಶನಿ ಮಹಾತ್ಮನಿಗೆ ಆರತಿ ಪೂಜೆ ಸಲ್ಲಿಸಿ ಭಕ್ತಿ ಭಾವದಿಂದ ಪೂಜೆ ಕೈಗೊಂಡು ಪುನೀತರಾದರು. ಒಟ್ಟಾರೆ ಕೆಂಗನಹಳ್ಳಿಯಲ್ಲಿ ಪ್ರತಿ ವರ್ಷ ನಡೆಯುವ ಶನಿ ಮಹಾತ್ಮ ದೇವರ ಜಾತ್ರೆ ವಿಶೇಷವಾಗಿತ್ತು. ಅಷ್ಟೇ ಅಲ್ಲದೆ ಜಾತ್ರೆ ಸಮಯದಲ್ಲಿ ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬ ಪೌರಾಣಿಕ ನಾಟಕ ಮಾಡುತ್ತಾರೆ. ಗ್ರಾಮದ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. 1982ನೇ ಇಸ್ವಿಲಿ ಕಾಮನ ಪೂರ್ಣಿಮೆಯಂದು ಶಿವಕುಮಾರ ಸ್ವಾಮಿ ಅಮೃತ ಹಸ್ತದಿಂದ ನಮ್ಮ ಪೂಜ್ಯ ತಂದೆಯವರಾದ ಆರಂಗಯ್ಯನವರು ನಿರ್ಮಿಸಿದ ಶ್ರೀ ಶನೇಶ್ವರ ಸ್ವಾಮಿ ಸನ್ನಿಧಾನ ಈ ಕೆಂಗನಹಳ್ಳಿ ಗ್ರಾಮದಲ್ಲಿ 1982ನೇ ಇಸ್ವಿಯಿಂದನೂ ಈಗ 43 ವರ್ಷ ಆಗಿದೆ. ಅಂದಿನಿಂದ ಇಂದಿವರೆಗೂ ಪ್ರತಿ ವರ್ಷನೂ ಜಾತ್ರೆ ವಿಜೃಂಭಣೆಯಿಂದ ನಡೀತದೆ. ಮಕ್ಕಳಿಂದವರಿಗೆ ಮಕ್ಕಳಾಗಿದೆ, ಆರೋಗ್ಯ ಬಗ್ಗೆ ಕೊಟ್ಟಿದ್ದಾನೆ ಸ್ವಾಮಿ, ಮಳೆ ಬೆಳೆ ಆಗಿದೆ, ಸಂತಾನ ಭಾಗ್ಯ ಆಗಿದೆ, ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದೀನಿ ಸ್ವಾಮಿ. ಇದು ಸ್ವಾಮಿ ಬಹಳ ಸತ್ಯವಾಗಿದೆ. ಸಂತಾನ ಎಲ್ಲ ನಡೀತದೆ. ಪ್ರತಿ ವರ್ಷನೂ ಕಲಾಕ್ಷೇತ್ರದ 43 ವರ್ಷದಿಂದ ನಡೀತಾ ಇದೆ ಸ್ವಾಮಿ. 2 ದಿನ, ಮೊದಲು 3 ದಿನ ನಡೆಯೋದು, ಈಗ 2 ದಿನ ನಡೀತಾ ಇದೆ ಸ್ವಾಮಿ. ಫಸ್ಟು ಹೋಮ, ಪುಣ್ಯಾಹ, ಅಭಿಷೇಕ, ಆರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ, ಮಣೆವು ಮತ್ತೆ ಸ್ವಾಮಿ ರಥೋತ್ಸವ. ನಮ್ಮೂರಲ್ಲಿ ಪ್ರತಿ ವರ್ಷ ಶನಿಮಹಾತ್ಮನ ಜಾತ್ರೆ ನಡೆಯುತ್ತೆ. ತುಂಬ ಶಕ್ತಿಶಾಲಿ ಅಂತ ದೇವರು ಇದು. ಏನೇ ಅಂದ್ಕೊಂಡ್ರೂ ಸಹ ನೆರವೇರುತ್ತೆ. ಪ್ರತಿ ವರ್ಷವೂ ಈ ಜಾತ್ರೆ ನಡೆಯುತ್ತೆ. ನಾವು 45 ವರ್ಷದಿಂದನೂ ನಡೀತಾ ಇದೆ. ನಾವು ಪ್ರತಿ ವರ್ಷವೂ ಆರತಿ ಮಾಡ್ತೀವಿ. ವಿಶೇಷತೆ ಅಂದರೆ ನಾವು ಮನಸ್ಸಲ್ಲಿ ಏನೇ ಅಂದ್ಕೊಂಡು ಆರಕೆ ಮಾಡ್ಕೊಂಡ್ರು ಅದು ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.